ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಆಹಾರದಲ್ಲಿ ವೈವಿಧ್ಯತೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಆಹಾರ ಎಂದು ಕೂಡಲೇ ಪ್ರತಿ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ತನ್ನ ಬದುಕನ್ನ ಸಾಗಿಸುವುದಕ್ಕಾಗಿ ಪ್ರತಿದಿನದ ಅವಶ್ಯಕತೆಯಲ್ಲಿ ಆಹಾರ ಸೇರಿ ಹೋಗಿದೆ. ಹಾಗಾದ್ರೆ ನಾವು ತಿನ್ನುವಂತ ಆಹಾರ ಹೇಗಿರಬೇಕು? ಸಾಮಾನ್ಯವಾಗಿ ನಾವು ಗಮನಿಸೋದಾದ್ರೆ ನಮ್ಮ ವಿಶ್ವದ ಒಟ್ಟಾರೆ ಜನಸಂಖ್ಯೆಯಲ್ಲಿ 20% ಜನರಿಗೆ ಮಾತ್ರ ತಾವು ಸೇವಿಸುವ ಆಹಾರದ ಗುಣಮಟ್ಟ ಹೇಗಿರಬೇಕು ಅನ್ನೋದರ ಬಗ್ಗೆ ತಿಳುವಳಿಕೆ ಇದೆ. ಉಳಿದ ಜನರೇನಿದ್ದರೂ ತಮ್ಮ ದಿನನಿತ್ಯದ ಅವಶ್ಯಕತೆಗಳಿಗಷ್ಟೇ ಆಹಾರವನ್ನ ಉಪಯೋಗಿಸ್ತಾರೆ ಮತ್ತು ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ಆಹಾರಗಳು ಹೇಗಿರಬೇಕು? ಮುಖ್ಯವಾಗಿ ನೀವು ತೆಗೆದುಕೊಳ್ಳುವಂತಹ ಆಹಾರ ಹಾಗೂ ನಿಮ್ಮ ಆರೋಗ್ಯ ಎರಡನ್ನೂ ಕೂಡ ನೀವು ಗಮನಿಸಿಕೊಳ್ಬೇಕು. ಕೆಲವೊಬ್ಬರಿಗೆ ತೂಕದಲ್ಲಿ ವೃದ್ಧಿಯನ್ನ ಕಂಡುಕೊಳ್ಬೇಕಾದಂತಹ ಅವಶ್ಯಕತೆ ಇರುತ್ತೆ. ಇನ್ನೊಂದಷ್ಟು ಜನರಿಗೆ ತೂಕವನ್ನ ಇಳಿಸಿಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಇನ್ನೊಂದಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಹೀಗಿರುವಾಗ ನಿಮ್ಮ ಆರೋಗ್ಯ ಸ್ಥಿತಿ ಏನು ಅನ್ನೋದನ್ನ ಮೊದಲನೆಯದಾಗಿ ನೀವು ತಿಳಿದುಕೊಳ್ಬೇಕು. ಇನ್ನು ಮುಂದುವರೆದು ನೋಡೋದಾದ್ರೆ, ಮನೆಯಲ್ಲಿ ಬೆಳೆಯುವ ಮಕ್ಕಳಿದ್ದಾರೆ, ಪತಿ ಪತ್ನಿಯರಿಗೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿವೆ, ಮನೆಯಲ್ಲಿ ಹಿರಿಯರಿದ್ದಾರೆ. ಹೀಗೆಲ್ಲ ಇದ್ದ ಸಂದರ್ಭದಲ್ಲಿ ನಾವು ಮಾಡುವಂತಹ ಆಹಾರ ಎಲ್ಲಾ ರೀತಿಯಲ್ಲೂ ಕೂಡ ಇಡೀ ಮನೆಯವರ ಆರೋಗ್ಯಕ್ಕೆ ಸರಿಯಾದ ಸಮರ್ಪಕವಾದ ಆಹಾರವಾಗಿರಬೇಕು ಅನ್ನೋದರ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಮುಖ್ಯವಾಗಿ ನೀವು ಮಾಂಸಾಹಾರವನ್ನ ಸೇವಿಸ್ತೀರಾ ಅನ್ನೋದಾದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಒಪ್ಪಿಗೆ ಇದೆಯೇ ಎನ್ನುವುದನ್ನ ನೀವು ತಿಳಿದುಕೊಳ್ಬೇಕು. ಇಲ್ಲದೆ ಹೋದಲ್ಲಿ ಆಹಾರದಿಂದಾಗಿ ನಿಮ್ಮ ಆರೋಗ್ಯ ಹಾನಿಯಾಗುವಂತಹ ಸಂಭವಗಳು ಜಾಸ್ತಿ. ಹಾಗಾದ್ರೆ ಆಹಾರದಲ್ಲಿ ಯಾವ ಯಾವ ವಿಷಯಗಳು ಸೇರಿರಬೇಕು? ಮುಖ್ಯವಾಗಿ ಸಾಮಾನ್ಯ ಕೆಲವೊಂದು ಪ್ರದೇಶಗಳಲ್ಲಿ ಇರುವಂತಹ ಮುಖ್ಯ ಆಹಾರವನ್ನ ಕೆಲವರು ಬದಲಾಯಿಸೋದಿಲ್ಲ. ಉದಾಹರಣೆಗೆ, ಒಂದಷ್ಟು ಪ್ರದೇಶದಲ್ಲಿ ಅನ್ನವನ್ನ ಮುಖ್ಯ ಆಹಾರದ ಮೂಲವಾಗಿ ಬಳಸಿಕೊಳ್ತಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಚಪಾತಿಯನ್ನ ಬಳಸ್ತಾರೆ, ರಾಗಿಯನ್ನ ಕೂಡ ಬಳಸಿಕೊಳ್ತಾರೆ. ಹಾಗಾದ್ರೆ ಒಂದೇ ಧಾನ್ಯದ ಮೊರೆ ಹೋಗಬಹುದಾ ಅನ್ನುವಂಥದ್ದು ಇಲ್ಲ. ನೀವು ಸೇವಿಸುವ ಆಹಾರದಲ್ಲಿ ಎಲ್ಲಾ ಧಾನ್ಯಗಳು ಕೂಡ ಇರುವ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು. ಮುಖ್ಯವಾಗಿ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬಳಸಿಕೊಳ್ಬೇಕು. ಕೇವಲ ಅಕ್ಕಿಯಿಂದ ಅನ್ನವನ್ನಷ್ಟೇ ಮಾಡಿ ಉಪಯೋಗಿಸುವುದು ಕೂಡ ಆರೋಗ್ಯಕ್ಕೆ ಉತ್ತಮ ಅಲ್ಲ. ಬದಲಿಗೆ ಹೇರಳವಾಗಿ ರಾಗಿಯನ್ನ ಕೂಡ ನಾವು ಬಳಸಿಕೊಳ್ಳಬಹುದು. ರಾಗಿ ಆರೋಗ್ಯಕ್ಕೆ ಬಹಳ ಉತ್ತಮ ಮತ್ತು ಮಕ್ಕಳಿಗೆ ರಾಗಿಯ ಅವಶ್ಯಕತೆ ಹೆಚ್ಚಾಗಿರ್ತದೆ. ಇನ್ನು ಕೆಲವೊಂದಷ್ಟು ಜನ ಕೂದಲು ಉದುರುವ ಸಮಸ್ಯೆ ಇರಬಹುದು, ಹಲ್ಲಿನ ಆರೋಗ್ಯದಲ್ಲಿ ಒಂದು ರೀತಿಯಾದ ಸಮಸ್ಯೆಯನ್ನ ಎದುರಿಸುವಂತದ್ದಿರಬಹುದು, ಚರ್ಮದ ಸಮಸ್ಯೆಗಳನ್ನ ಎದುರಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ದೇಹಕ್ಕೆ ಅವಶ್ಯಕವಾದ ಪ್ರೋಟೀನ್ಗಳ ಅಂಶ ನಮ್ಮ ಆಹಾರದಲ್ಲಿ ಇಲ್ಲದೆ ಇರುವಂತದ್ದು. ಸಸ್ಯಾಹಾರದಲ್ಲಿ ಸೊಪ್ಪಿನ ಬಳಕೆಯನ್ನ ಹೆಚ್ಚಾಗಿ ನೀವು ಮಾಡಬೇಕಾಗತ್ತೆ. ಆದ್ರೆ ಇವೆಲ್ಲವನ್ನ ಮಾಡದೆ ಹೋದಂತ ಸಂದರ್ಭದಲ್ಲಿ ಆಹಾರ ಸಮತೋಲನವನ್ನ ಕಳೆದುಕೊಳ್ಳುತ್ತೆ. ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ ಹೊರಗಿನ ಆಹಾರಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವಂಥದ್ದು. ಉದಾಹರಣೆಗೆ ಫಾಸ್ಟ್ ಫುಡ್ಗಳು ಅಥವಾ ಹೋಟೆಲಿನಲ್ಲಿ ತಯಾರಾಗುವಂತಹ ಆಹಾರ ಖಾದ್ಯಗಳನ್ನ, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವಂಥದ್ದು. ಇದರ ಜೊತೆಗೆ ಪ್ಯಾಕೆಟ್ ಪದಾರ್ಥಗಳನ್ನ ಅಥವಾ ಬಾಟಲಿಗಳಲ್ಲಿ ಸಿಗುವಂತಹ ತಂಪು ಪಾನೀಯಗಳನ್ನ ಕುಡಿಯುವಂಥದ್ದು ಕೂಡ ಆರೋಗ್ಯಕ್ಕೆ ಉತ್ತಮ ಅಲ್ಲ. ಹೆಚ್ಚಿನ ಸಕ್ಕರೆ ಪ್ರಮಾಣವನ್ನ ಹೊಂದಿರೋದ್ರಿಂದ ಇಂತಹ ಪದಾರ್ಥಗಳು ನಮ್ಮ ಆರೋಗ್ಯವನ್ನ ಬಹಳಷ್ಟು ಹಾನಿಪಡಿಸುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಇಂತಹ ಪದಾರ್ಥಗಳು ನಮ್ಮ ಆಹಾರದಲ್ಲಿ, ಅದರಲ್ಲಿಯೂ ಮಕ್ಕಳ ಆಹಾರದಲ್ಲಿ ಸೇರದ ರೀತಿಯಲ್ಲಿ ನಾವು ಗಮನವನ್ನು ಹರಿಸಬೇಕು. ಯಾವುದೇ ಅಂಶವಾದರೂ ನಾಲಿಗೆಗೆ ಪ್ರಿಯ ಎನ್ನುವ ಕಾರಣಕ್ಕೆ ತೆಗೆದುಕೊಂಡಲ್ಲಿ ಅದು ನಿಮ್ಮ ಆರೋಗ್ಯಕ್ಕೆ ಪ್ರಿಯವಾಗದೆ ಹೋಗಬಹುದು. ಹಾಗಾಗಿ ಸಮತೋಲಿತ ಆಹಾರವನ್ನ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದು. ಎಷ್ಟೋ ಸಂದರ್ಭದಲ್ಲಿ ಕೇವಲ ತೂಕ ಇಳಿಕೆಯನ್ನಷ್ಟೇ ಗಮನಿಸಿಕೊಳ್ಳದೆ ನಿಮ್ಮ ಒಟ್ಟಾರೆ ಆರೋಗ್ಯವನ್ನ ಅಭಿವೃದ್ಧಿಪಡಿಸುವ ಆಹಾರ ಯಾವುದು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇನ್ನೂ ಮುಂದುವರೆದು ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳಿದ್ದಾಗ ವೈದ್ಯರ ಸಲಹೆಯ ಮೇರೆಗೆ ನಮ್ಮ ಆರೋಗ್ಯಕ್ಕೆ ಬೇಕಾದ ಆಹಾರವನ್ನಷ್ಟೇ ನಾವು ಸೇವಿಸಿಕೊಳ್ಬೇಕು. ವೀಕ್ಷಕರೇ, ಇವಿಷ್ಟು ಈ ದಿನದ ಮಾಹಿತಿ.
ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.